ರಾಮ್ ಅನ್ನೋನು 12 ಕಿಲೋಮೀಟರ್ ವೇಗದಲ್ಲಿ ನಡೀತಾನೆ. ನಾರ್ಮಲಿ ಅವನು 12 ಕಿಲೋಮೀಟರ್ ವೇಗದಲ್ಲಿ ನಡೀತಾನೆ. ಬಟ್ ಈಗ ತುಂಬಾ ಬಿಸಿಲಿರೋದ್ರಿಂದ, ಬಿಸಿಯಾಗಿರೋ ರೀಸನ್ ಇಂದ ಅವನೇನ್ ಮಾಡ್ತಾನೆ, ಅವನ ಮೊದಲ ವೇಗದ ಸಾಮಾನ್ಯ ವೇಗದ 6/5 ವೇಗದಲ್ಲಿ ನಡೀತಾನೆ. 6/5 ವೇಗ ಅಂತಂದ್ರೆ ಸಾಮಾನ್ಯ ವೇಗ 12 ಕಿಲೋಮೀಟರ್ ಪ್ರತಿ ಗಂಟೆ, ಅದರ 6/5 ಅಂತಂದ್ರೆ 6 ಒಂದಲೆ 6 ಎರಡಲೆ 5 ಎರಡಲೆ 10 ಕಿಲೋಮೀಟರ್ ವೇಗದಲ್ಲಿ ನಡೀತಾನೆ. ಅಂದ್ರೆ ಬಿಸಿಲು ಜಾಸ್ತಿ ಇದ್ದಾಗ ನಮ್ ಏನಿರುತ್ತೆ, ಎನರ್ಜಿ ಕಮ್ಮಿ ಆಗಿರುತ್ತೆ. ಅದಕ್ಕೆ ನಾನು 12 ಕಿಲೋಮೀಟರ್ ಬದಲಿ 10 ಕಿಲೋಮೀಟರ್ ವೇಗದಲ್ಲಿ ನಡೀತೀನಿ ಸರ್. ಕ್ವಶನ್ ಏನ್ ಕೇಳಿದ್ದಾರೆ, ಅವನು ಸ್ಪೀಡ್ ಕಡಿಮೆ ಮಾಡಿರೋ ರೀಸನ್ ಇಂದ ಶಾಲೆಗೆ 10 ನಿಮಿಷ ತಡವಾಗಿ ಹೋಗ್ತಾನ. ಅಂದ್ರೆ ಇದೇನ್ ಸರ್, ಇದು ಸ್ಪೀಡಿನ ರೇಷೋ ತೆಗೆದ್ವಿ ಅಂದ್ರೆ 5, ಸೊ 2 6 12, 2 5. ಯಾವಾಗ್ಲಾದ್ರೂ ಸ್ಪೀಡಿನ ರೇಷೋ 6:5 ಇತ್ತು ಅಂದ್ರೆ ನಿಮ್ಮ ಟೈಮಿನ ರೇಷೋ 5:6 ಇರುತ್ತೆ. ಒಂದು ವೇಳೆ ಹೋಗುವಂತ ದೂರ ಮತ್ತೆ ಬರುವಂತ ದೂರ ಒಂದೇ ಆಗಿತ್ತು ಅಂದ್ರೆ, ಇಲ್ಲಿ ನನ್ನ ಪ್ರಕಾರ ಮೊದಲು 5 ನಿಮಿಷದಲ್ಲಿ ಹೋಗ್ತಿದ್ದ, ಈಗ 6 ನಿಮಿಷದಲ್ಲಿ ಹೋಗ್ತಾನೆ. ನನ್ನ ಪ್ರಕಾರ ಅವನು 1 ನಿಮಿಷ ಶಾಲೆಗೆ ತಡವಾಗಿ ಹೋಗ್ತಾನೆ. 1 ನಿಮಿಷ ನನ್ನ ಪ್ರಕಾರ. ಬಟ್ ಆಕ್ಚುಲಿ ಹೋಗುವಂತ ತಡವಾಗಿ ಎಷ್ಟು, 10 ನಿಮಿಷ. ಕೇಳಿದ್ದೇನೆ ಸರ್, ಅವನು ತೆಗೆದುಕೊಳ್ಳುವ ಸಾಮಾನ್ಯ ಸಮಯ ಅಂದ್ರೆ ಮೊದಲು ಹೋಗುವಂತ ವೇಗದಲ್ಲಿ ಅವನು ತೆಗೆದುಕೊಂಡ ಸಮಯ ಎಷ್ಟು? ಹಾಗಿದ್ರೆ ಮೊದಲಿನ ಸಮಯ ಎಷ್ಟು ಸರ್? 5. 1 ಅಂದ್ರೆ 10 ಅಂದ್ರೆ 5 ಅಂದ್ರೆ ಎಷ್ಟಾಗುತ್ತೆ? 50 ನಿಮಿಷ. ಕೇಳಿದ್ದೇನು? ಆಪ್ಷನ್ ಸಿ.